ಹರಿ ಓಂ. ಶ್ರೀಮನ್ಮಹಾಭಾರತದ ಉದ್ಯೋಗ ಪರ್ವದ ಅಂಬೋಪಾಖ್ಯಾನ ಎಂಬ ಉಪಪರ್ವದಲ್ಲಿ ಭೀಷ್ಮಾಚಾರ್ಯರು ಯಾರು ಅತಿರಥಿಗಳು ಯಾರು ಮಹಾರಥಿಗಳು ಅಂತನ್ನುವುದನ್ನೆಲ್ಲ ವಿಸ್ತಾರವಾಗಿ ಹೇಳ್ತಾ ಇದ್ದಾರೆ. ಹೇಳುವ ಸಂದರ್ಭದಲ್ಲಿ ಒಂದು ಮಾತು ಹೇಳಿದರು, ನಾನು ಶಿಖಂಡಿ ನನ್ನೆದುರೆ ಬಂದರೆ ಅವನನ್ನು ಯುದ್ಧವಾಡುವುದಿಲ್ಲ. ಯಾಕೆ ಅಂತ ಕೇಳಿದಾಗ ಕಾರಣವನ್ನು ತಿಳಿಸಿದರು. ಶಿಖಂಡಿ ಅವನು ಮೊದಲು ಹೆಣ್ಣಾಗಿದ್ದ, ಆಮೇಲೆ ಗಂಡಾಗಿದ್ದಾನೆ, ಸ್ತ್ರೀ ಪೂರ್ವ ಪುರುಷ. ಅಂಥ ವ್ಯಕ್ತಿಯನ್ನು ನಾನು ಸರ್ವಥಾ ಯುದ್ಧವಾಡುವುದಿಲ್ಲ, ಪ್ರಹಾರ ಮಾಡುವುದಿಲ್ಲ, ಸಂಹಾರವಂತೂ ದೂರ. ಶಿಖಂಡಿ ಯಾಕೆ ಸ್ತ್ರೀ ಪೂರ್ವ ಪುರುಷ, ಮೊದಲಿಗೆ ಸ್ತ್ರೀ ಆಮೇಲೆ ಪುರುಷ ಅಂತ ಯಾಕೆ ಹೇಳ್ತೀರಿ, ಏನು ಕಾರಣವಾಯಿತು ಅಂತ ಕೇಳಿದಾಗ ಆಗ ಭೀಷ್ಮರು ತಮ್ಮ ಹಿಂದೆ ನಡೆದ ಎಲ್ಲ ಘಟನೆಯನ್ನು ವಿಸ್ತಾರವಾಗಿ ಹೇಳ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಮೊದಲಿಗೆ ಬಂದ ಮಾತು ಹೀಗೆ: ನಾನು ನನ್ನ ತಂದೆ ಶಂತನುವಿನ ವಿವಾಹವನ್ನು ಮಾಡುವಾಗ ಸತ್ಯವತಿಯ ಜೊತೆಗೆ ವಿವಾಹ ಮಾಡಬೇಕು ಅಂತನ್ನುವುದಕ್ಕಾಗಿ ನಾನು ಪ್ರತಿಜ್ಞೆ ಮಾಡಿದೆ. ರಾಜ್ಯವನ್ನು ಸ್ವೀಕಾರ ಮಾಡುವುದಿಲ್ಲ ಮತ್ತು ವಿವಾಹವನ್ನು ಮಾಡಿಕೊಳ್ಳುವುದಿಲ್ಲ ಅಂತ ನಾನು ಪ್ರತಿಜ್ಞೆಯನ್ನು ಮಾಡಿದೆ. ರಾಜ್ಯವನ್ನು ಸ್ವೀಕಾರ ಮಾಡುವುದಿಲ್ಲ, ವಿವಾಹವನ್ನು ಮಾಡಿಕೊಳ್ಳುವುದಿಲ್ಲ ಅಂತ ಪ್ರತಿಜ್ಞೆ ಮಾಡಿದ ಮೇಲೆ ಸತ್ಯವತಿಗೆ ಹುಟ್ಟಿದ ಇಬ್ಬರು ಮಕ್ಕಳಲ್ಲಿ ಚಿತ್ರಾಂಗದ ಸತ್ತೋದ. ವಿಚಿತ್ರವೀರ್ಯನಿಗೆ ಮದುವೆ ಮಾಡಬೇಕು ಅಂತನ್ನುವ ಆಸೆಯಿಂದ ನಾನು ಕಾಶಿ ಪಟ್ಟಣಕ್ಕೆ ಹೋಗಿ ಯುದ್ಧವಾಡಿ ಸ್ವಯಂವರದಲ್ಲಿರುವ ಆ 3 ಜನ ಹೆಣ್ಣು ಮಕ್ಕಳನ್ನು ಅಪಹಾರ ಮಾಡಿಕೊಂಡು ಬರ್ತಿದ್ದೆ. ಸಾಲ್ವ ರಾಜಾದಿಗಳೆಲ್ಲರೂ ಎದುರಾಗಿ ವಿರೋಧ ಮಾಡಿದರು. ಆಗ ಅವರನ್ನು ಸೋಲಿಸಿದೆ. ಸೋಲಿಸಿಯ ಅಂಬಾ, ಅಂಬಿಕಾ, ಅಂಬಾಲಿಕಾ ಈ 3 ಕರೆದುಕೊಂಡು ಬಂದೆ. ಮನೆಗೆ ಬಂದ ಮೇಲೆ ಅಂಬಾ, ನಾನು ವಿಚಿತ್ರವೀರ್ಯನ ವಿವಾಹವಾಗುವುದಿಲ್ಲ, ನಾನು ಸಾಲ್ವರಾಜನ ಮೇಲೆ ಮನಸ್ಸಿಟ್ಟಿದ್ದೇನೆ ಅಂತ ಹೇಳಿದ್ದು. ಅದಕ್ಕಾಗಿ ಅವಳನ್ನು ಬಿಟ್ಟು ಕಳಿಸಿದೆ. ಕೊಟ್ಟು ಕಳಿಸಿದಾಗ ಅವಳು ಸಾಲ್ವನ ಹತ್ರ ಹೋದ್ಲು. ಸಾಲ್ವ ನಾನೂ ಮದುವೆ ಮಾಡಿಕೊಳ್ಳುವುದಿಲ್ಲ ಅಂತ ಹೇಳಿದ. ಹಾಗಾಗಿ ಇತೋಭ್ರಷ್ಟ ಸ್ತತೋಭ್ರಷ್ಟ ಅಂತನ್ನುವುದಾಗಿ ಅವಳು ಮತ್ತೆ ನನ್ನ ಹತ್ರ ಬಂದಳು. ನಾನು ಬೇಡ ಅಂತ ಹೇಳಿದೆ. ಸಿಟ್ಟಿನಿಂದ ಒಬ್ಬ ಋಷಿಗಳ ಆಶ್ರಮಕ್ಕೆ ಹೋದ್ಲು. ಅಲ್ಲಿ ಅವರ ಮಾತಾಮಹ ಬಂದ. ಮಾತಾಮಹ ಬಂದ ಮೇಲೆ ಆ ಮಾತಾಮಹ ಪರಶುರಾಮ ದೇವರ ಗೆಳೆಯ ಮಿತ್ರ. ಹಾಗಾಗಿ ಪರಶುರಾಮ ದೇವರು ಅಲ್ಲೇ ಬಂದಿದ್ದಾರೆ. ಪರಶುರಾಮ ದೇವರಿಗೆ ಬೇಡಿಕೊಂಡಾದಾಗ ಪರಶುರಾಮ ದೇವರು ನಾನು ಭೀಷ್ಮನಿಗೆ ಹೇಳಿ ನಿನ್ನ ಮದುವೆ ಮಾಡಿಸ್ತೇನೆ ಅಂತ ಹೇಳಿದರು. ಆಗ ನನ್ನ ಹತ್ರ ಭೀಷ್ಮಾಚಾರ್ಯರು ಹೇಳ್ತಾ ಇದ್ದಾರೆ, ನನ್ನ ಹತ್ರ ಆ ಪರಶುರಾಮ ದೇವರು ಬಂದು ಯುದ್ಧಕ್ಕೆ ಆಹ್ವಾನ ಮಾಡಿದರು. ಯುದ್ಧಕ್ಕೆ ಆಹ್ವಾನ ಮಾಡಿದ್ದಕ್ಕೆ ನಾನು ಕುರುಕ್ಷೇತ್ರಕ್ಕೆ ಹೋದದ್ದಾಯಿತು. ಕುರುಕ್ಷೇತ್ರದಲ್ಲಿ ಸಜ್ಜಾಗಿ ಯುದ್ಧಕ್ಕೆ ತಯಾರಾಗಿದ್ದೇವೆ. ಆ ಸಂದರ್ಭದಲ್ಲಿ ಎದುರಿನಲ್ಲಿ ನಿಂತಿರುವಾಗ ನಾನು ಅವರಿಗೆ ಹೋಗಿ ನನ್ನ ಅಸ್ತ್ರಶಸ್ತ್ರಗಳನ್ನು ಧನುರ್ಬಾಣಗಳನ್ನೆಲ್ಲ ಬಿಟ್ಟು ಅವರ ಹತ್ರ ಹೋಗಿ ನಮಸ್ಕಾರ ಮಾಡಿದೆ. ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡಿದಾಗ ಅವರು ಆಶೀರ್ವಾದವನ್ನು ಮಾಡಿದರು. ಏನಂತ ಆಶೀರ್ವಾದ ಮಾಡಿದರು ಅಂದರೆ, ನೀನು ನನ್ನ ಹತ್ರ ಬಂದು ನಮಸ್ಕಾರ ಮಾಡಿರಲಿಲ್ಲ ಅಂತಾದರೆ ನಿನಗೆ ನಾನು ಶಾಪ ಕೊಡ್ತಿದ್ದೆ, ಈಗ ಶಾಪ ಕೊಡೋದಿಲ್ಲ ಅಂತ ಹೇಳಿದರು. ಆಶೀರ್ವಾದ ಅಂದರೆ ಇಷ್ಟೇ ಆಶೀರ್ವಾದ, ನೀನು ಗೆಲ್ಲು ಅಂತನ್ನೂ ಆಶೀರ್ವಾದವಲ್ಲ. ಯಾಕೆ ಅಂತಂದರೆ ಆಗಲೇ ಅದೇ ಕಾರಣವನ್ನು ಹೇಳ್ತಾರೆ. ಯುದ್ಧಕ್ಕೆ ನಿಂತಿದ್ದೇನೆ ನಾನು ನಿನ್ನೊಟ್ಟಿಗೆ, ನಿನ್ನನ್ನು ಸೋಲಿಸಬೇಕು ಅಂತ ಹೊರಟ ನನಗೆ ನಿನ್ನ ಗೆಲ್ಲು ಅಂತ ಆಶೀರ್ವಾದ ಮಾಡುವುದು ನನಗೆ ಸಾಧ್ಯವಿಲ್ಲ. ಆದ್ದರಿಂದ ಆ ತರಹ ಆಶೀರ್ವಾದ ಮಾಡುವುದಿಲ್ಲ ಅಂತ ಹೇಳಿ ಪರಶುರಾಮ ದೇವರು ನನಗೆ ಹೇಳಿ ಕಳಿಸಿದರು. ನಾನು ನಮಸ್ಕಾರ ಮಾಡಿದ್ದಕ್ಕೆ ಅವರು ಶಾಪ ಕೊಡದೇ ಇದ್ದದ್ದರಿಂದ ಒಳ್ಳೆಯದಾಯಿತು ಅಂತ ಅಂದ್ಕೊಂಡು ಬಂದು ನಾನು ಯುದ್ಧಕ್ಕೆ ಸಿದ್ಧನಾದೆ. ಘನಘೋರವಾದಂತಹ ಯುದ್ಧ ಪ್ರಾರಂಭವಾಯಿತು.
ಆ ಘನಘೋರವಾದಂತಹ ಯುದ್ಧದ ಮಧ್ಯದೊಳಗೆ ನಾನಾ ವಿಧವಾದಂತಹ ರೀತಿಯಲ್ಲಿ ಪುಂಖಾನುಪುಂಖವಾಗಿ ಬಾಣಗಳನ್ನು ಎಸೆಯೋದು, ನಾನಾ ವಿಧವಾದ ಅಸ್ತ್ರಶಸ್ತ್ರಗಳ ಪ್ರಹಾರ, ಇವುಗಳಲ್ಲೆಲ್ಲ ಘನಘೋರವಾಗಿ ನಡೆದಿದೆ. ಆಗ ಒಂದು ದಿನ, ಕೆಲವು ದಿನಗಳು ಹೀಗೆ ಕಳೆದು ಹೋಯಿತು. ಆಗ ಮಾರನೇ ದಿನ ಒಂದು ದಿನ ಯುದ್ಧ, ಪುನರ್ಯುದ್ಧ ಪ್ರಾರಂಭವಾಗಿದೆ. ಆ ಯುದ್ಧದ ಸಂದರ್ಭದೊಳಗೆ ನನಗೆ ಅವರು ಒಂದು ಬಾಣವನ್ನು ಹಾಕಿದರು. ಘೋರವಾದ ಬಾಣವನ್ನು ಎಸೆದು ಯಾವಾಗ ನನ್ನನ್ನು ಸಂಹಾರ ಮಾಡಬೇಕು ಅಂತ ಹೇಳಿದ್ರು, ಆಗ ಆ ಬಾಣದಿಂದಾಗಿ ನಾನು ಕೆಳಗೆ ಬಿದ್ದೆ. ರಥದಿಂದ ಕೆಳಗೆ ಬೀಳುತ್ತಾ ಇರುವ ಸಂದರ್ಭದಲ್ಲಿ 8 ಜನ ಸಮಾನವಾದ ವರ್ಚಸ್ಸಿನ 8 ಜನ ನನ್ನ ಹತ್ರ ಬಂದು, ಬ್ರಾಹ್ಮಣರು, ದ್ವಿಜರು, ಆ 8 ಜನ ಬಂದು ನನ್ನನ್ನು ಎತ್ತಿ ಹಿಡಿದರು. ನನ್ನ ಭೂಮಿಗೆ ಬೀಳದಿದ್ದಂತೆ ನನ್ನನ್ನು ನೋಡಿಕೊಂಡ್ರು. ಭೀಷ್ಮರು ಹೇಳುತ್ತಾರೆ, ಪರಶುರಾಮ ದೇವರು ಬಾಣ ಹಾಕಿದರು. ಅವರು ಪ್ರಯೋಗ ಮಾಡಿದ ಬಾಣದಿಂದಾಗಿ ನಾನು ಬೀಳುವ ಹಂತದಲ್ಲಿದ್ದೆ. ಬೀಳುವ ಸಂದರ್ಭದಲ್ಲಿ ನನ್ನನ್ನು ಎತ್ತಿ ಹಿಡಿದವರು 8 ಜನ. ಅವರು ಸಮಾನವಾದ ಕಾಂತಿ, ಬಣ್ಣ, ತೇಜಸ್ಸು ಉಳ್ಳ ಆ ಜನ ನನ್ನನ್ನು ಕಾಪಾಡಿದರು. ಅವರು ರಕ್ಷಣೆ ಮಾಡಿದರು. ದ್ವಿಜಾನಷ್ಟವು ಸೂರ್ಯ ಹುತಾಶನಾಭಾನ್, ಸೂರ್ಯನಂತೆ ಅಗ್ನಿಯಂತೆ ತೇಜಸ್ವಿಗಳಾಗಿರತಕ್ಕಂತಹ 8 ಜನ ಬ್ರಾಹ್ಮಣರು. ಆ 8 ಜನ ಬ್ರಾಹ್ಮಣರು ನನ್ನನ್ನು ಎತ್ತಿ ಹಿಡಿದರು. ಅಂತರಿಕ್ಷೇ ಧೃತೋಹ್ಯಸ್ಮಿ ತೈರ್ವಿಪ್ರೈರ್ ಬಾಂಧವೈರಿಹ, ಬಾಂಧವೈರಿವ, ಬಾಂಧವರು ಯಾವ ರೀತಿಯಾಗಿ ಬೀಳುವ ಒಬ್ಬ ತಮ್ಮ ಆತ್ಮೀಯ ಬಳಗದವನನ್ನು ಎತ್ತಿ ಹಿಡಿಯಬೇಕೋ ಹಾಗೆ ನನ್ನನ್ನು ಅವರು ಧಾರಣೆ ಮಾಡಿದರು. ತತಸ್ಥೆ ಬ್ರಾಹ್ಮಣ ರಾಜನ್ ಅಬ್ರುವನ್ ಪರಿಗೃಹ್ಯ ಮಾಂ ಮಾ ಭೈರೀತಿ ಸಮಂ ಸರ್ವೇ ಸ್ವಸ್ತಿತೆ ಸ್ತುತಿ ಚಾಸಕೃತ. ನಿನಗೆ ಒಳ್ಳೆಯದಾಗಲಿ, ನಿನಗೆ ಒಳ್ಳೆಯದಾಗಲಿ ಅಂತ ಪುನಃ ಸ್ವಸ್ತಿ ಸ್ವಸ್ತಿ ಅಂತಂತ ಆಶೀರ್ವಾದವನ್ನು ಮಾಡಿ, ಏನು ಭಯಪಡಬೇಡ, ನೀನು ಯುದ್ಧ ಮಾಡು. ಪಾದವು ಜನನ್ಯ ಪ್ರತಿಗೃಹ್ಯ ಚಾಹಂ ತಯಾ ತಥಾ ಪಿತॄಣಾಂ ರಥಮಭ್ಯರೋಹಂ. ಆಗ ಅಲ್ಲಿ ಗಂಗಾ ನದಿಯೇ ಪ್ರತ್ಯಕ್ಷಳಾಗಿ ಬಂದಿದ್ದಾಳೆ. ಅವಳ ಪಾದವನ್ನು ಹಿಡಿದು ನಮಸ್ಕಾರ ಮಾಡಿದೆ. ತಂದೆ ಶಂತನುವಿನ ನಮಸ್ಕಾರವನ್ನು ಮಾಡಿದೆ. ಅದಾದ ಮೇಲೆ ಅವರ ಆಶೀರ್ವಾದವನ್ನು ಪಡೆದು ನಾನು ಯುದ್ಧಕ್ಕೆ ಸಿದ್ಧನಾದೆ. ಮತ್ತೊಮ್ಮೆ ಬಾಣವನ್ನು ಎಸೆದು ನಾನು ಪರಶುರಾಮ ದೇವರ ಮೇಲೆ ದಾಳಿ ಮಾಡಿದಾಗ, ಪರಶುರಾಮ ದೇವರು ನೋಡಿ ವಿಚಿತ್ರ, ಪರಶುರಾಮ ದೇವರು ಕೆಳಗೆ ಬಿದ್ರು. ಬಿದ್ದದ್ದು ಮಾತ್ರವಲ್ಲ, ಸಾಕ್ಷಾತ್ ನಾರಾಯಣ ಪರಶುರಾಮ, ದಶಾವತಾರಗಳಲ್ಲಿಯ ಒಂದು ರೂಪ. ಪರಶುರಾಮ ದೇವರಿಗೆ ಈ ಅವಸ್ಥೆ ಬರಲಿಕ್ಕುಂಟೆ ಅಂತ ಪ್ರಶ್ನೆ ಬರ್ತದೆ. ಆ ಪ್ರಶ್ನೆಗೆ ಉತ್ತರವನ್ನು ಆಚಾರ್ಯರು ಕೊಡ್ತಾರೆ. ಆ ಮಾತುಗಳನ್ನು ತಿಳಿಯೋಣ. ಪರಶುರಾಮ ದೇವರು ಕೆಳಗೆ ಬಿದ್ದರು. ಬೀಳುವುದು ಮಾತ್ರವಲ್ಲ, ಮೂರ್ಛೆ ಹೊಂದಿದ್ರು. ಮೂರ್ಛೆ ಹೊಂದಿ ಬಹಳ ಅವರಿಗೆ ದುರವಸ್ಥೆಯಾಯಿತು. ರಾಮೋ ಮೋಹವಶಂಗತಃ ವಿಸಂಜ್ಞಕಲ್ಪೆ ಧರಣೀಂಗತೆ ರಾಮೇ ಮಹಾತ್ಮನಿ ತಥೋ ವೈ ಸಹಸೋತ್ಥಾಯ ರಾಮೋ ಮಾಂ ಅಭ್ಯವರ್ತತ. ಎಚ್ಚರ ತಪ್ಪಿ ಕೆಳಗೆ ಬಿದ್ದರು. ಆಮೇಲೆ ಎಚ್ಚರ ಬಂದಾಗ ಮತ್ತೆ ನನ್ನ ಜೊತೆಗೆ ಯುದ್ಧಕ್ಕೆ ಸಿದ್ಧರಾದರು. ಮಹರ್ಷಯ ಕೃಪಾವಿತ್ತಃ ಕೃಪಾಯುಕ್ತ ಕ್ರೋಧಾವಿಷ್ಟೋಪಿ ಭಾರ್ಗವ ಸಮಾಹರಮಯ ಅಮೇಯಾತ್ಮ ಶರಂ ಕಾಲಾನಲೋಪಮಂ. ಭಾರಿಯಾದ ಬಾಣವನ್ನು ನನ್ನ ಮೇಲೆ ಹಾಕುವುದಕ್ಕೆ ಅವನು ತೊಡಗಿದ್ದಾರೆ. ಆಗ ಬ್ರಾಹ್ಮಣರ, ಪಿತೃಗಳ, ದೇವತೆಗಳ ಎಲ್ಲರ ಆಶೀರ್ವಾದ ಅನುಗ್ರಹ ನನ್ನ ಮೇಲಿರಲಿ ಅಂತ ನಾನು ಬೇಡಿಕೊಂಡೆ. ಎಲ್ಲರನ್ನ ಪ್ರಾರ್ಥನೆ ಮಾಡಿಕೊಂಡೆ. ನಚರಾಮಂ ಮಹಾವೀರ್ಯಂ ಶಕ್ನೋಮಿ ರಣಮೂರ್ಧನಿ ವಿಜೇತುಂ ಸಮರೇ ವಿಪ್ರಂ ಜಾಮದಗ್ನ್ಯಂ ಮಹಾಬಲಂ. ನಾನು ಪರಶುರಾಮ ದೇವರನ್ನು ಗೆಲ್ಲುವುದು ನನಗೆ ಸಾಧ್ಯವೇ ಇಲ್ಲ. ಅವರು ಸಾಕ್ಷಾತ್ ಪರಮಾತ್ಮ, ಅಂಥ ಮಹಾಪರಾಕ್ರಮಿಯಾದಂತಹ ದೇವತೆಯನ್ನ ನಾನೇನು ಗೆಲ್ತೇನೆ ಅಂತ ನಾನು ಅನ್ಕೊಂಡೆ. ದೈವತಾನಿ ಪ್ರಸನ್ನಾನಿ ದರ್ಶಯಂತು ನಿಶಮ್ಮಮ. ನಾನು ಆ ಪರಶುರಾಮ ದೇವರನ್ನು ಗೆಲ್ಲುವುದು ಸಾಧ್ಯವಾಗತ್ತೆ ಅಂತನ್ನೋದಾದರೆ ನನಗೆ ಸ್ವಪ್ನದಲ್ಲಿ ಆ ದೃಷ್ಟಾಂತ ತೋರಿಸಲಿ. ನೀನು ಪರಶುರಾಮ ದೇವರನ್ನು ಗೆಲ್ಲುವಿ, ನಿನಗೇನು ಭಯ ಬೇಡ ಅಂತ ಸ್ವಪ್ನದಲ್ಲಿ ಬಂದು ನನಗೆ ದೃಷ್ಟಾಂತವಾಗಲಿ ಅಂತ ನಾನು ಬೇಡಿಕೊಂಡು ರಾತ್ರಿ ಪ್ರಾರ್ಥನೆ ಮಾಡಿ ದೇವತೆಗಳಿಗೆ ಮಲಗಿದೆ. ಮಲಗಿದಾಗ ಆಗ ನನಗೆ ತಥೋಹಂ ವಿಪ್ರಮುಖ್ಯೈಸ್ತೈ ಯೈರಸ್ಮಿ ಪತಿತೋ ರಥಾತ್ ಉತ್ಥಾಪಿತೋ ಧೃತಶ್ಚೈವ ಮಾ ಭೈರಿತೆ ಚ ತಾನ್ಸಿತಃ ತಏವ ಮಾಂ ಮಹಾರಾಜ ಸ್ವಪ್ನೆ ದರ್ಶನಮೇತ್ಯವೈ. ಯಾವ ಬ್ರಾಹ್ಮಣರು ನಾನು ರಥದಿಂದ ಕೆಳಗೆ ಬೀಳುವಾಗ ನನ್ನನ್ನು ಎತ್ತಿ ಧಾರಣೆ ಮಾಡಿದರೋ ಅವರೇ ಬ್ರಾಹ್ಮಣರು ಎಲ್ಲರೂ ಕೂಡ ಸ್ವಪ್ನದಲ್ಲಿ ನನಗೆ ಬಂದಿದ್ದಾರೆ. ಕಣ್ಣಿಗೆ ಕಂಡರು. ಸ್ವಪ್ನದಲ್ಲಿ ಅವರನ್ನು ನೋಡಿದಾಗ ಅವರೆಲ್ಲರೂ ನನಗೆ ಹೇಳ್ತಾರೆ,
ನತ್ವಾಂ ರಾಮೋ ರಣೇ ಜಾಧ್ಯೇತ ಜಾಮದಗ್ಧ ಕಥಂಚನ. ಪರಶುರಾಮ ದೇವರು ನಿನ್ನನ್ನು ಸರ್ವಥಾ ಸೋಲಿಸಲು ಸಮರ್ಥರಾಗುವುದಿಲ್ಲ, ಎಂದೆಂದಿಗೂ ನಿನ್ನನ್ನು ಸೋಲಿಸುವುದಿಲ್ಲ. ಬ್ರಾಹ್ಮಣರು 8 ಜನ ಬಂದು ಏಕಕಾಲಕ್ಕೆ ಸ್ವಪ್ನದಲ್ಲಿ ಪರಶುರಾಮ ದೇವರು ನಿನ್ನನ್ನು ಸೋಲಿಸುವುದಿಲ್ಲ ಎಂಬುದಾಗಿ ಭೀಷ್ಮನಿಗೆ ಹೇಳಿದರಂತೆ. ಹೇಳ್ತಾ ಇದ್ದಾರೆ, ನತ್ವಾಂ ರಾಮೋ ರಣೇಜೇತ ಜಾಮದಗ್ಧ ಕಥಂಚನ ತ್ವಮೇವ ಸಮರೇ ರಾಮಂ ವಿಜೇತ ಭರತರ್ಷಭ. ಭರತ ಕುಲೋತ್ಪನ್ನನಾಗಿರುವ ನೀನು ಪರಶುರಾಮ ದೇವರನ್ನು ಗೆಲ್ಲುವಿ. ಇದಮಸ್ತ್ರಂ ಸುದಯಿತಂ ಪ್ರತ್ಯಭಿದ್ಯಾಸ್ಯತೆ ಭವಾನ್ ವಿದಿತಂ ಹಿತವಾಪ್ಯೇತತ್ ಪೂರ್ವಸ್ಮಿನ್ ದೇಹಧಾರಣೆ. ಹಿಂದಿನ ಜನ್ಮದಲ್ಲಿ ನೀನು ಕಲಿತ, ನೀನು ಪಡೆದ ಏನೊಂದು ಅಸ್ತ್ರವೋ ಆ ಉತ್ತಮವಾದಂತಹ ಪ್ರಸ್ವಾಪಾಸ್ತ್ರ ಅದು ನಿನ್ನ ಕೈಯಲ್ಲಿದೆ. ಈಗ ಅದನ್ನು ನೀನು ಮರಿಬೇಡ, ಅದನ್ನು ಇಟ್ಕೋ. ಅದನ್ನು ಪ್ರಯೋಗ ಮಾಡಿದರೆ ನಿನಗೇನೂ ಆಪತ್ತಿಲ್ಲ. ಪರಶುರಾಮ ದೇವರನ್ನ ಅತ್ಯಂತ ಲೀಲೆಯಿಂದ ನೀನು ಗೆದ್ದು ಬಿಡಬಹುದು ಎಂಬುದಾಗಿ ಅವರು ನನಗೆ ಹೇಳಿದರು. ಪ್ರಾಜಾಪತ್ಯಂ ವಿಶ್ವಕೃತಂ ಪ್ರಸ್ವಾಪಂ ನಾಮ ಭಾರತ. ಪ್ರಾಜಾಪತ್ಯಂ ಪ್ರಜಾಪತಿ ದೇವತೆ ಅದಕ್ಕೆ ಇದ್ದದ್ದು ಅಂತಹ ಉತ್ತಮವಾದಂತಹ ಅಸ್ತ್ರ. ಈ ಅಸ್ತ್ರವನ್ನ ಹೇಳುವುದು ಮಾತು ನೋಡಿ ಮತ್ತೇನು ಅಂತಂದ್ರೆ, ಈ ಅಸ್ತ್ರವನ್ನ ಪರಶುರಾಮ ದೇವರು ತಿಳಿದಿಲ್ಲ. ಪರಶುರಾಮ ದೇವರಿಗೆ ಈ ಅಸ್ತ್ರವೇ ಗೊತ್ತಿಲ್ಲ, ಪ್ರಸ್ವಾಪಾಸ್ತ್ರ. ಆ ಪ್ರಸ್ವಾಪಾಸ್ತ್ರ ನಿನಗೆ ಗೊತ್ತು ಪೂರ್ವಜನ್ಮದಲ್ಲೇ. ಅದು ಈಗ ನಿನಗೆ ನೆನಪು ಬರುತ್ತೆ. ಆ ಅಸ್ತ್ರವನ್ನ ಪ್ರಯೋಗ ಮಾಡು, ಆಗ ನೀನು ಗೆಲ್ತೀಯ. ಪರಶುರಾಮ ದೇವರಿಂದ ನಿನಗೆ ಭಯವಿಲ್ಲ. ಈ ಎಲ್ಲ ಮಾತುಗಳನ್ನು ಕೂಡ ಆ 8 ಜನ ಬ್ರಾಹ್ಮಣರು ಹೇಳ್ತಾರಂತೆ. ಏನು ವಿಚಿತ್ರ ನೋಡಿ, ಎಂಥಿಂಥ ಒಂದೊಂದು ವಿಚಿತ್ರವಾದ ಮಾತು. ಪರಶುರಾಮ ದೇವರನ್ನು ಕೆಳಗೆ ಹಾಕೋದೇನು, ಅವರಿಗೆ ಮೂರ್ಛೆಗೊಳಿಸೋದೇನು, ಅವರನ್ನು ಸೋಲಿಸುವುದಕ್ಕೆ ಪ್ರಸ್ವಾಪಾಸ್ತ್ರವನ್ನು ಬಿಡೋದೇನು, ಇದೆಲ್ಲವೂ ಬಹಳ ವಿಚಿತ್ರವಾಗಿರುವಂತಹ ರೀತಿಯಲ್ಲಿ. ತತ್ರಾಪಿ ಗುರುಗಳು ಹೌದು. ಪರಶುರಾಮ ದೇವರು ಕೇವಲ ಬ್ರಾಹ್ಮಣರು ಮಹಾ ದೇವತೆ ಇಷ್ಟು ಮಾತ್ರವಲ್ಲ, ಭೀಷ್ಮಾಚಾರ್ಯರಿಗೆ ಗುರುಗಳು ಹೌದು. ಇಷ್ಟೆಲ್ಲ ಆಗಿದ್ರೂ ಕೂಡ ಆ ಭೀಷ್ಮಾಚಾರ್ಯರು ಈ ತರಹ ಯುದ್ಧ ಮಾಡ್ತೇನೆ, ಅವರನ್ನು ಸೋಲಿಸ್ತೇನೆ ಅಂತನ್ನುವ ಭರವಸೆಯಲ್ಲಿ ಹೋಗಿ ನಚರಾಮಕ್ಷಯಂ ಗಂತ. ಇದರಲ್ಲಿ ಒಂದು ವಿಶೇಷ ಏನು ಅಂದರೆ, ಆ ಪ್ರಸ್ವಾಪಾಸ್ತ್ರವನ್ನ ಬಿಟ್ಟು ನೀನು ಯಾವಾಗ ಯುದ್ಧ ಮಾಡ್ತೀಯೋ ಆಗ ಆ ಪ್ರಸ್ವಾಪಾಸ್ತ್ರದಿಂದ ಅವರು ಸೋಲ್ತಾರೆ. ಅವರು ನಿದ್ರೆ ಬರುತ್ತೆ, ನಿದ್ರೆ ಹೋಗಿ ಮಲಗಿಬಿಡುತ್ತಾರೆ, ಆದರೆ ಸಾಯೋದಿಲ್ಲ. ಆದ್ದರಿಂದ ಬ್ರಾಹ್ಮಣರನ್ನು ಕೊಂದ ಪಾಪ ನಿನಗೆ ಬರುವುದಿಲ್ಲ. ಸೋಲಿಸಿದ ಯುದ್ಧಕ್ಕೆ ಅವರಾಗೆ ಅವರು ಬಂದಿದ್ದಾರೆ, ಆದ್ದರಿಂದ ಅವರು ಸೋಲಿಸಿದ್ದು ತಪ್ಪಲ್ಲ. ಕೊಂದ ಪಾಪ ನಿನಗೆ ಬರುವುದಿಲ್ಲ. ಆದ್ದರಿಂದ ಪ್ರಸ್ವಾಪಾಸ್ತ್ರವನ್ನು ಬಿಡು ಅಂತ ನನಗೆ ಅವರು ಬಾರಿ ಬಾರಿ ಹೇಳಿದರು. ನಚ ರಾಮಕ್ಷಯಂ ಗಂತ ತೇನಾಸ್ತ್ರೇಣ ನರಾಧಿಪ ಏನ ಸಾತು ನತು ಸಂಯೋಗಂ ಪ್ರಾಪ್ಸ್ಯಸೆ ಜಾತು ಮಾನದ. ಪರಶುರಾಮ ದೇವರಿಗೆ ನಾಶವಾಗುವುದಿಲ್ಲ, ಸಾವು ಬರುವುದಿಲ್ಲ ಈ ಅಸ್ತ್ರದಿಂದ. ಆದ್ದರಿಂದ ನಿನಗೆ ಯಾವ ಪಾಪವೂ ಬರುವುದಿಲ್ಲ, ಯಾವ ಪಾಪ ಬರದೇ ಇದ್ದದ್ದರಿಂದ ಯಾವ ತೊಂದರೆ ಆಗುವುದಿಲ್ಲ ಅಂತ ಹೇಳಿ ನನಗೆ ಹೇಳಿದರು. ರಾತ್ರಿಯಲ್ಲಿ ಅಷ್ಟೌ ಸದೃಶ ರೂಪಾಸ್ತೆ, 8 ಜನ ಒಂದೇ ತರಹದ ರೂಪವಿರುವಂತಹ ಆ 8 ಜನ ನನಗೆ ಕಂಡು ಈ ಮಾತನ್ನು ಹೇಳಿದಾಗ ತುಂಬ ಸಂತೋಷವಾಯಿತು. ನನಗೆ ಪರಶುರಾಮ ದೇವರನ್ನು ಗೆದ್ದು ಬಿಡುತ್ತೇನೆ ಅಂತನ್ನುವ ಭರವಸೆ ನನಗೆ ಮನಸ್ಸಿನಲ್ಲಿ ಮೂಡಿತು. ಆ ಉತ್ಸಾಹ, ಎಲ್ಲದ ಉತ್ಸಾಹ ಬಂತು. ಸ್ವಪ್ನಮವಾಪಂ ಹರ್ಷಮುತ್ತಮಂ. ಈ ಸ್ವಪ್ನ ಬಂದಾಗ ನನಗೆ ಪರಮಾನಂದವಾಗಿದೆ. ಅತ್ಯಂತ ಸಂತೋಷದಿಂದ ನಾನು ಸಿದ್ಧನಾದೆ ಯುದ್ಧವಾಡುವುದಕ್ಕೆ. ಆಗ ಮತ್ತೆ ಬಾಣಪ್ರಯೋಗಗಳಾಯಿತು. ಲಲಾಟದಲ್ಲಿ ಅವರು ನನಗೆ ಪ್ರಯೋಗ ಮಾಡಿದರು, ಹಣೆಗೆ ನಾನು ಅವರ ವಕ್ಷಸ್ಥಲಕ್ಕೆ ಪ್ರಯೋಗ ಮಾಡಿದೆ. ಇತ್ಯಾದಿ ಯುದ್ಧಗಳೆಲ್ಲ ನಡೆದಿದೆ. ಯಾವ ಬಾಣವನ್ನ ಅಸ್ತ್ರವನ್ನ ಪ್ರಯೋಗ ಮಾಡಿದರೂ ಸಾಯದಿರುವಾಗ ಪರಶುರಾಮ ದೇವರು ಸಾಯಲಿಲ್ಲ, ನಾನೂ ಸಾಯಲಿಲ್ಲ, ಇಬ್ಬರೂ ಸೋಲಲಿಲ್ಲ. ಈ ಕಾರಣಕ್ಕಾಗಿ ಅವರು ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿದರು. ಕೊನೆಗೆ ಅವರು ಯಾವಾಗ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿದರೋ ಆಗ ನಾನು ಸುಮ್ಮನಿರ್ಲಿಕ್ಕೆ ಸಾಧ್ಯವಾಗಲಿಲ್ಲ. ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿದರೆ ನಾನು ಸುಮ್ಮನಿರಲ್ಲ, ಅದರಲ್ಲಿ ನನಗೇನಾದರೂ ಅನರ್ಥವಾದರೆ ಅಂತ ಹೇಳಿ ನಾನೂ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿದ್ದೆ. ಆ ವಿಚಿತ್ರ ಏನು ಅಂದರೆ, ಅವರ ತಪಸ್ಸು ಎಷ್ಟೋ ಅಷ್ಟೇ ನನ್ನ ತಪಸ್ಸು ಅಂತ ಅನ್ಬೇಕು ಅಂತಾರೆ. ಯಾಕೆ ಅಂತಂದರೆ, ಆ ಬ್ರಹ್ಮಾಸ್ತ್ರವನ್ನು ನಾನೇನು ಪ್ರಯೋಗ ಮಾಡಿದೆ, ಅವರು ಪ್ರಯೋಗ ಮಾಡಿದ್ದು, ಇದೆರಡು ಆಕಾಶದಲ್ಲಿ ಯುದ್ಧವಾಡುತ್ತಾ ಬೆಂಕಿಯನ್ನ, ತೇಜಸ್ಸನ್ನ, ಕಿಡಿ ಕೆಂಡವನ್ನ ಕಾರ್ತಾ ಅಲ್ಲಿ ನಿಂತು ಬಿಟ್ಟಿದೆ. ಆ ಎರಡೂ ಬ್ರಹ್ಮಾಸ್ತ್ರಗಳು ಅತೀ ಭಯಾನಕವಾಗಿ. ತಯೋರ್ಬ್ರಹ್ಮಾಸ್ತ್ರಯೋರಾಸೀದ್ ಅಂತರಾವೈ ಸಮಾಗಮಃ ಮಯ ಪ್ರಯುಕ್ತಂ ಜಜ್ವಾಲ ಯುಗಾಂತಮೇವ ದರ್ಶಯತ್. ಯುಗಾಂತ ಕಾಲ ಬಂತೇನೋ ಅಂತನ್ನುವಂತೆ
ಕೆಂಡವನ್ನು ಕಾರ್ತಾ ಆ ಎರಡೂ ಬ್ರಹ್ಮಾಸ್ತ್ರಗಳು ಕೂಡ ಆಕಾಶದಲ್ಲಿ ನಿಂತು ಬಿಟ್ಟಿವೆ. ಆಗ ಇದಮಂತರಮಿತ್ತೇವಂ, ಇಷ್ಟರೊಳಗೆ ಇದೇ ಹೊತ್ತು ಅಂತ ತಿಳಿದುಕೊಂಡು ಆ ಬ್ರಹ್ಮಾಸ್ತ್ರದ ಮಧ್ಯದಲ್ಲಿ ಅವರು ನೋಡ್ತಾ ಇದ್ದಾರಲ್ಲ, ನಾನು ಈಗಲೇ ಅವರ ಮೇಲೆ ಪ್ರಸ್ವಾಪಾಸ್ತ್ರವನ್ನು ಪ್ರಯೋಗ ಮಾಡೋಣ ಅಂತ ಹೇಳಿ ನಾನು ಹೊರಟೆ. ಆಗ ಮನಸ್ಸಿ ಪ್ರತ್ಯಭತ್ತದ ಆ ಮಂತ್ರ ನನಗೆ ಮನಸ್ಸಿನಲ್ಲಿ ಸ್ಫುರಿತವಾಯಿತು. ಪ್ರಸ್ವಾಪಂ ಭೀಷ್ಮಮಾಸ್ತ್ರಾಕ್ಷಿ ಇತಿ ಗೌರವನಂದನ. ದೇವತೆಗಳೆಲ್ಲ ಆಕಾಶದಲ್ಲಿ ನಿಂತು ನೋಡ್ತಾ ಇದ್ದಾರೆ. ಪ್ರಸ್ವಾಪಾಸ್ತ್ರವನ್ನು ಬಿಡುವುದಕ್ಕೆ ನಾನು ಸಿದ್ಧನಾಗಿದ್ದೇನೆ ಅಂತ ಕಂಡಿದೆ ದೇವತೆಗಳಿಗೆ. ಆ ದೇವತೆಗಳು ಹಲಾಹಲ ಕೋಲಾಹಲವನ್ನು ಮಾಡಿದ್ದಾರೆ, ಹಲಹಲ ಶಬ್ದವನ್ನು ಮಾಡಿದ್ದಾರೆ. ಛೇ 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 ಇದೆಲ್ಲ ಮಾಡಬಾರದು ಅಂತ ಹೇಳಿ ಮಾಡಿ ಮೇಲಿನಿಂದ ಹೇಳ್ತಾರೆ, ನೀನು ಸರ್ವಥಾ ಈ ಪ್ರಸ್ವಾಪಾಸ್ತ್ರವನ್ನು ಬಿಡತಕ್ಕದ್ದಲ್ಲ. 8 ಜನ ಹೇಳಿದ್ದು ನನಗೆ ಬಿಡುವುದಕ್ಕೆ, ಆದರೆ ಉಳಿದೆಲ್ಲ ದೇವತೆಗಳು ಕೂಡ ತಥೋ ಹಲಹಲ ಶಬ್ದ ದಿವಿರಾಜನ್ ಮಹಾನಭೂತ್ ಪ್ರಸ್ವಾಪಂ ಭೀಷ್ಮಮಾಸ್ತ್ರಾಕ್ಷಿ ಇತಿ ಕೌರವನಂದನ. ಆಗ ನಾರದರು ಬಂದು ನನ್ನ ಹತ್ರ ಹೇಳ್ತಾರೆ, ತೇ ತ್ವಾಂ ನಿವಾರಯಂತ್ಯದ್ಯ ಪ್ರಸ್ವಾಪಂ ಮಾ ಪ್ರಯೋಜಯ. ಪ್ರಸ್ವಾಪವನ್ನ ಬಿಡಬಾರದು ಅಂತ ದೇವತೆಗಳೆಲ್ಲ ಹೇಳ್ತಾ ಇದ್ದಾರೆ ಅಂತ ನಾರದರು ಬಂದು ನನಗೆ ಹೇಳಿದರು. ರಾಮಸ್ತಪಸ್ವಿ ಬ್ರಹ್ಮಣ್ಯ ಬ್ರಾಹ್ಮಣಶ್ಚ ಗುರುಶ್ಚತೆ. ನಿನಗೆ ಗುರುಗಳು ಉತ್ತಮ ಬ್ರಾಹ್ಮಣರು, ಬ್ರಾಹ್ಮಣರಿಗೆ ರಕ್ಷಕರು. ಅಂತಹ ಶ್ರೇಷ್ಠರಾಗಿರುವ ಆ ಬ್ರಾಹ್ಮಣರನ್ನ ಸಂಹಾರ ಮಾಡುವುದಕ್ಕೆ ಅಥವಾ ಸೋಲಿಸುವುದಕ್ಕೆ, ಅವಮಾನ ಮಾಡುವುದಕ್ಕಾಗಿ ನೀನು ಈ ಅಸ್ತ್ರವನ್ನ ಪ್ರಯೋಗ ಮಾಡಬೇಡ. ಇದನ್ನು ಮಾಡಿದರೆ ಅವರಿಗೆ, ಯಾರಿಗೆ ಅಸ್ತ್ರಜ್ಞಾನವಿದೆಯೋ ಅದಕ್ಕೆ ಪ್ರತೀಕಾರವನ್ನು ಮಾಡುವುದು ಸಾಧ್ಯವಿದೆ. ಅಸ್ತ್ರಜ್ಞಾನ ಇಲ್ಲದೇ ಇದ್ದವರು ಪ್ರತೀಕಾರವನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಪ್ರತೀಕಾರವನ್ನು ಮಾಡಲಿಕ್ಕೆ ಆಗೋದಿಲ್ಲ ಅಂದ್ರೆ ಅರ್ಥ ಏನು? ಅವರಿಗೆ ಅವಮಾನ ಮಾಡಿದಾಗೆ. ಬ್ರಾಹ್ಮಣರಿಗೆ ನೀನು ಅವಮಾನ ಮಾಡ್ತಾ ಇದ್ದೀಗ, ಯುದ್ಧದಲ್ಲಿ ಸೋಲಿಸುವುದು ಮಾತ್ರವಲ್ಲ ಅವಮಾನವನ್ನು ಮಾಡ್ತಾ ಇದ್ದೀ. ಆದ್ದರಿಂದ ಯುದ್ಧದಲ್ಲಿ ಸೋಲಿಸುವುದು ಬೇರೆ, ಅವಮಾನ ಮಾಡುವುದು ಬೇರೆ. ಅವರಿಗೆ ಗೊತ್ತಿಲ್ಲದ ಅಸ್ತ್ರವನ್ನ ಪ್ರಯೋಗ ಮಾಡಿ ನೀನು ಅವಮಾನ ಮಾಡಿದರೆ ನಿನಗೆ ಘೋರವಾದ ಅನರ್ಥವಾಗತ್ತೆ, ಮಾಡಬೇಡ ಅಂತ ನನಗೆ ನಾರದರು ಬಂದು ಹೇಳ್ತಾ ಇದ್ದಾರೆ ದೇವತೆಗಳ ಸಂದೇಶವನ್ನ. ಆದ್ದರಿಂದ ನಾನು ಆಗ ಏನ್ ಮಾಡಬೇಕು ಅಂತ ಗೊತ್ತಾಗದೆ, ತತಶ್ಚ ಪ್ರತಿಸಂಹೃತ್ಯ ತದಸ್ಥಂ ಪ್ರಸ್ವಾಪನಂ ಮಾತ ಬ್ರಹ್ಮಾಸ್ತ್ರಂ ದೀಪಯಾಂಚಕ್ರೆ. ಆ ಬ್ರಹ್ಮಾಸ್ತ್ರವೇ ಉದ್ದೀಪ್ತವಾಗಲಿ ಅಂತ ಹೇಳಿ ನಾನು ಹಾಗೆ ಮಂತ್ರವನ್ನು ಅಂತ ಇದ್ದೆ. ಆಗ ತಥೋ ರಾಮೋ ಹೃಷಿತೋ ರಾಜಸಿಂಹ ದೃಷ್ಟ್ವಾ ತದಸ್ತ್ರಂ ವಿನಿವರ್ತಿತಂ ವೈ. ಪ್ರಸ್ವಾಪಾಸ್ತ್ರವನ್ನ ಬಿಡುವುದಕ್ಕೆ ತೊಡಗಿದ್ದು ತಿರುಗಿಸಿದೆ ಅಂತನ್ನುವುದಕ್ಕಾಗಿ ಪರಶುರಾಮ ದೇವರಿಗೆ ಭಾರಿ ಖುಷಿಯಾಯಿತು, ಬಹಳ ಸಂತೋಷವಾಯಿತು. ಓ, ಗೆದ್ದೆ ನಾನು. ನನಗೆ ಗೊತ್ತಿಲ್ಲದ ಮಂತ್ರವನ್ನಂದು, ನನಗೆ ಗೊತ್ತಿಲ್ಲದ ಅಸ್ತ್ರವನ್ನು ಬಿಟ್ಟು ನನ್ನನ್ನು ಅವಮಾನ ಮಾಡ್ತಾ ಇದ್ದ. ಈಗ ಆ ಹೊತ್ತು ಆ ಪ್ರಸಂಗ ತಪ್ಪಿತು, ಒಳ್ಳೆಯದಾಯಿತು, ಕ್ಷೇಮವಾಯಿತು ಅಂತ ಹೇಳಿ ಮನಸ್ಸಿನಲ್ಲಿ ಅನ್ಕೊಂಡು ಸಂತೋಷದಿಂದ ಪರಶುರಾಮ ದೇವರು ಕುಣಿದಾಡಿದ್ದಾರೆ. ಆಗ ಏನ್ ಹೇಳ್ತಾರೆ, ನಾನು ದಡ್ಡ ಸುಮಂದ ಬುದ್ಧಿ ಭೀಷ್ಮೇಣ ಜಿತೋಸ್ಮಿ ಭೀಷ್ಮೇಣ ಸುಮಂದ ಬುದ್ಧಿ. ಮಂದಬುದ್ಧಿಯಾದ ನಾನು, ಪ್ರಸ್ವಾಪಾಸ್ತ್ರಾದಿಗಳನ್ನು ತಿಳಿಯದ ನಾನು ಆ ಭೀಷ್ಮಾಚಾರ್ಯರಿಂದ ಸೋತು ಬಿಟ್ಟೆ ಅಂತ ಪರಶುರಾಮ ದೇವರು ಕೂಗ್ತಾ ಇದ್ರು. ಮಾಸ್ಮೈವಂ ಸಾಹಸಂ ತಾತ ಪುನಃ ಕಾರ್ಷಿ ಕಥಂಚನ. ಆಗ ಆ ಭೀಷ್ಮರ ತಂದೆ ಜಮದಗ್ನಿ ಋಷಿಗಳ ತಂದೆ ಅವರೆಲ್ಲರೂ ಬಂದು, ರುಚಿಕಾದಿಗಳೆಲ್ಲರೂ ಬಂದು ಪರಶುರಾಮ ದೇವರಿಗೆ ಹೇಳ್ತಾರೆ, ಪರಶುರಾಮ ಹೀಗೆಲ್ಲ ಸಾಹಸ ಮಾಡಬಾರ್ದಪ್ಪ. ಭೀಷ್ಮ ಅಂದ್ರೆ ಏನ್ ತಿಳಿದಿ ನೀನು? ಮಹಾತ್ಮ ಅವನು, ಅಂಥ ದೊಡ್ಡ ಪರಾಕ್ರಮಿಯ ಜೊತೆಗೆ ನೀನು ಯುದ್ಧ ಮಾಡೋದು ಅಂದ್ರೇನು? ಹೀಗೆಲ್ಲ ಯುದ್ಧ ಮಾಡಬೇಡ ಅಂತ ಹೇಳಿ ಪರಶುರಾಮ ದೇವರಿಗೆ ಅವನ ತಂದೆ, ಅವನ ತಾತ ಎಲ್ಲರೂ ಬಂದು ಅವನಿಗೆ ಸಮಾಧಾನ ಮಾಡಿ ಪರಶುರಾಮ ದೇವರಿಗೆ ತಿರುಗು ಅಂತ ಹೇಳಿದ್ದಾರೆ. ಮತ್ತೇನು ಹೇಳಿದ್ರು ಅಂತಂದ್ರೆ, ಸ್ವಾಧ್ಯಾಯೋ ವ್ರತಚರ್ಯಾಥ ಬ್ರಾಹ್ಮಣಾನಂ ಪರಂ ಧನಂ ಇದಂ ನಿಮಿತ್ತೇಕಸ್ಮಿಂಶ್ಚಿತ್. ಸ್ವಾಧ್ಯಾಯ, ವೇದಾಧ್ಯಯನವನ್ನು ಮಾಡಿ ಜ್ಞಾನವನ್ನು ಗಳಿಸುವುದು, ಇದು ಬ್ರಾಹ್ಮಣರ ಧನ, ದೊಡ್ಡ ಸಂಪತ್ತು. ವ್ರತಚರ್ಯ, ತನ್ನ ಶುದ್ಧಿಗಾಗಿ, ಪಾವಿತ್ರ್ಯಕ್ಕಾಗಿ, ಉತ್ತಮವಾದ ತಪಸ್ಸು ಸಂಪಾದನೆ ಮಾಡುವುದಕ್ಕಾಗಿ ನಾನಾ ವಿಧವಾದಂತಹ ವ್ರತಗಳನ್ನು ಅನುಷ್ಠಾನ ಮಾಡುವುದು, ಇದು ಎರಡನೇ ಕೆಲಸ. ಇದು ಬಿಟ್ಟರೆ ಇನ್ಯಾವುದೂ ಧನವಲ್ಲ. ಬ್ರಾಹ್ಮಣನ ಸಂಪತ್ತು, ಬ್ರಾಹ್ಮಣನ ಧನ ಅಂದರೆ ಇದೇ ಧನ, ಇದೇ ವೈಭವ, ಇದು ಬಿಟ್ಟು ಮತ್ತೊಂದಿಲ್ಲ. ಆದ್ದರಿಂದ ಹಾಗಾಗಿ ನೀನು ಯುದ್ಧ ಮಾಡ್ತಾ ಇದ್ದದ್ದು ಇದು ನಿನಗೆ ಶೋಭಿಸುವುದಿಲ್ಲ ಅಂತ ತಂದೆ ಅಜ್ಜ ಇಬ್ಬರು ಬಂದು ಹೇಳಿದರೆ ಆಗ ಪರಶುರಾಮ ದೇವರು ಕೇಳ್ತಾರ, ಅಲ್ಲ ಸ್ವಾಮಿ, ಅದೇನೋ ಕಾರ್ತವೀರ್ಯಾರ್ಜುನ ಬಂದು ನಿಮ್ಮನ್ನು ಸಂಹಾರ ಮಾಡಿದ ಅಂತ ಅನ್ನೋದಕ್ಕೆ ನಾನು ಅವರನ್ನು ಹೊಡೆಯೋದಕ್ಕೆ ಹೋದೆ, ನೀವು ಹೋಗು ಅಂತ ಹೇಳಿದ್ರಿ, ಆಶೀರ್ವಾದ ಮಾಡಿದ್ರಿ.
ಆಗೆಲ್ಲ ನೀನು ನನಗೆ ಅನುಮತಿಯನ್ನು ಕೊಟ್ಟರೆ ಈಗೇನೀಗ ಅಂತ ಕೇಳಿದರೆ ಅದಕ್ಕೆ ಹೇಳ್ತಾರೆ, ಇದಂ ನಿಮಿತ್ತೇ ಕಸ್ಮಿಶ್ಚಿತ ಅಸ್ಮಾಭಿಪ್ರಾಯ ಉದಾಹೃತಂ. ಯುದ್ಧವಾಡು ಅಂತ ಹೇಳಿದ್ದು ನಿಜ, ಆದರೆ ಅದಕ್ಕೊಂದು ವಿಶಿಷ್ಟವಾದ ನಿಮಿತ್ತವಿತ್ತು, ಕಾರಣವಿತ್ತು. ಆ ಕಾರಣದಿಂದಾಗಿ ನೀನು ಯುದ್ಧವಾಡು ಅಂತ ನಾವು ಆಗ ಹೇಳಿದ್ವಿ. ಈಗ ಅಂಥ ಕಾರಣವೇನಿಲ್ಲ. ಆದ್ದರಿಂದ ವಿನಾಕಾರಣವಾಗಿ ವಿಶೇಷವಾದ ನಿಮಿತ್ತಗಳಿಲ್ಲದೆ ನೀನು ಯುದ್ಧ ಮಾಡ್ತಾ ಇದ್ದದ್ದು ನಮ್ಮ ಮನಸ್ಸಿಗೆ ಬಂದಿಲ್ಲ. ಶಸ್ತ್ರಧಾರಣ ಇದು ಅತ್ಯುಗ್ರವಾಗಿರುವಂತಹದ್ದು, ಅದು ಮಾಡಬಾರದ ಕೆಲಸ, ಅದನ್ನು ನೀನು ಮಾಡ್ತಾ ಇದ್ದಿ, ಪರಶುರಾಮ ಬಿಟ್ಟು ಬಿಡು ಎಂಬುದಾಗಿ ಪರಶುರಾಮ ದೇವರಿಗೆ ಅವರ ತಂದೆ ತಾತ ಎಲ್ಲರೂ ಬಂದು ಹೇಳಿದರು. ಹಾಗಾಗಿ ಪರಶುರಾಮ ದೇವರು ಅದನ್ನು ತೊರೆದು ಬಿಟ್ಟರು.